ನಮಸ್ಕಾರ ವೀಕ್ಷಕರೇ, ಇನ್ಫ್ರಾ ಫಾರ್ ಇಂಡಿಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು BDS ಸೈಟ್ ಖರೀದಿಸುವಾಗ ಸಂಭವಿಸಬಹುದಾದ ವಂಚನೆಗಳ ಬಗ್ಗೆ ಒಂದಿಷ್ಟು ಮಾಹಿತಿನ ಕೊಡ್ತೇನೆ. ಇವುಗಳ ಬಗ್ಗೆ ತಿಳಿದಿದ್ದರೆ ನಿಮ್ಮ ಲಕ್ಷಗಟ್ಟಲೆ ಹಣ ನೀವು ಕಾಪಾಡ್ಕೋಬೋದು. ಫ್ರಾಡ್ ನಂಬರ್ 1, ನಕಲಿ ದಾಖಲೆಗಳು, ಫೇಕ್ ಡಾಕ್ಯುಮೆಂಟ್ಸ್. ಕೆಲವರು ನಕಲಿ ಅಲಾಟ್ಮೆಂಟ್ ಲೆಟರ್, ಸೇಲ್ ಡೀಡ್ ಮತ್ತು ಖಾತೆ ಪತ್ರ ತಯಾರಿಸಿ ಮಾರಾಟ ಮಾಡ್ತಾರೆ. ಉದಾಹರಣೆಗೆ 3 ವರ್ಷದ ಹಿಂದೆ ಅಂದರೆ 2022 ಅಲ್ಲಿ ನಕಲಿ BDA ಸೈಟ್ಗಳನ್ನು HBR ಲೇಔಟ್ನಲ್ಲಿ ಮಾರಾಟ ಮಾಡಿದ ಗ್ಯಾಂಗ್ ಸಿಕ್ಕಿತ್ತು. ನಿಮ್ಮನ್ನು ನೀವು ಇಂಥ ಫ್ರಾಡ್ಗಳಿಂದ ಹೇಗೆ ರಕ್ಷಿಸ್ಕೊಳ್ತೀರಾ? ಅದು ಹೇಗಂದರೆ, ನೀವು BDS ಸೈಟ್ ಕೊಳ್ಳುವ ಮುನ್ನ BDA ಕಚೇರಿಯಲ್ಲಿ ದಾಖಲೆ ಸಂಖ್ಯೆಯನ್ನು ವೆರಿಫೈ ಮಾಡಿ ಮೂಲ ಪತ್ರಗಳನ್ನು ಕೇಳಿ ಪಡೆಯಬೇಕು. ಫ್ರಾಡ್ ನಂಬರ್ 2, ಬೇರೆ ಯಾರೋ ಸೈಟ್ನ ಮಾರೋ ಚಾನ್ಸಸ್ ಇರುತ್ತೆ. ಅದು ಹೇಗಂದರೆ, ಮೂಲ ಮಾಲೀಕರು ಇನ್ನೂ ಜೀವಂತವಾಗಿದ್ದು ಬೇರೆಯವರು ಅವರ ಹೆಸರಿನಲ್ಲಿ ಸೈಟ್ ಮಾರಾಟ ಮಾಡ್ಬೋದು. ಹೇಗಪ್ಪ ಅಂದರೆ, ಇದಕ್ಕೆ ನಕಲಿ ಪವರ್ ಆಫ್ ಅಟಾರ್ನಿ ಬಳಸಬಹುದು. ಇಂತಹ ಫ್ರಾಡ್ಗಳಿಂದ ನೀವು ಹೇಗೆ ರಕ್ಷಿಸ್ಕೊಳ್ತೀರಾ? ಸೊಲ್ಯೂಷನ್ ಏನಂದರೆ, ಮಾಲೀಕರ ಫ್ಯಾಮಿಲಿ ಟ್ರೀ ಚೆಕ್ ಮಾಡಿ ಖುದ್ದು ಓನರನ್ನು ಭೇಟಿಯಾಗಿ ಆಮೇಲೆ ವ್ಯವಹಾರ ಮಾಡ್ಕೊಳ್ಳಿ. ವೀಕ್ಷಕರೇ, ಬರೀ 3% ಜನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಶನ್ಸ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಫ್ರಾಡ್ ನಂಬರ್ 3 ಬಗ್ಗೆ ಡಿಸ್ಕಷನ್ ಮಾಡೋಣ. ಲೀಸ್ ಅವಧಿ ಮುಗಿಯದಿರುವ ಸೈಟ್. ಲೀಸ್ ಕಮ್ ಸೇಲ್ ಸೈಟ್ಗಳಲ್ಲಿ ಲೀಸ್ ಅವಧಿ ಮುಗಿಯದಿದ್ದರೆ ಮಾರಾಟಗಾರನಿಗೆ ಪೂರ್ಣ ಹಕ್ಕು ಇರುವುದಿಲ್ಲ. ಗಮನಿಸಿ, ಇಂತಹ ಸೈಟ್ ಖರೀದಿಸಿದರೆ BDA ಸೈಟ್ನ ಒಡೆತನವನ್ನು ಮಂಜೂರು ಮಾಡದೇ ಇರಬಹುದು. ಇದರಿಂದ ನೀವು ಹೇಗೆ ರಕ್ಷಿಸ್ಕೊಳ್ತೀರಾ? ಲೀಸ್ ಒಪ್ಪಂದದ ಅವಧಿ ಮತ್ತು ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ. ಫ್ರಾಡ್ ನಂಬರ್ 4, ಸೈಟ್ನ ಮೇಲೆ ಸಾಲ ಅಥವಾ ಕೇಸ್ ಅಂದರೆ ಲೋನ್ ಆರ್ ಲೀಗಲ್ ಡಿಸ್ಪ್ಯೂಟ್. ಸೈಟ್ನ ಮೇಲೆ ಬ್ಯಾಂಕ್ ಸಾಲ, ಮಾರ್ಗಾದಾಯ ಅಥವಾ ಕಾನೂನು ವಿವಾದ ಇದ್ದರೆ ನೀವು ಖರೀದಿಸಿದ ನಂತರ ಸಮಸ್ಯೆ ಎದುರಾಗುತ್ತೆ. ಇದರಿಂದ ನೀವು ಹೇಗೆ ರಕ್ಷಣೆ ಪಡಿತೀರಾ? 20 ವರ್ಷದ EC ತೆಗೆಸ್ಕೋಬೇಕು ನೀವು. ಆಮೇಲೆ ಇನ್ನೊಂದು ವಿಷಯ, BDAಯಿಂದ NOC ಕೇಳಿ ಪಡೆಯಿರಿ. ಫ್ರಾಡ್ ನಂಬರ್ 5, ಮಧ್ಯವರ್ತಿಗಳ ವಂಚನೆ. ಕೆಲವು ಏಜೆಂಟ್ರು, ಎಲ್ಲರೂ ಅಲ್ಲ, ಕೆಲವು ಏಜೆಂಟ್ರು ಕಡಿಮೆ ಬೆಲೆಗೆ ಸೈಟ್ ತೋರಿಸಿ ಮುಂಗಡ ಹಣ ತೆಗೆದುಕೊಂಡು ಮಾಯವಾಗಿಬಿಡ್ತಾರೆ. ಇದು ಹೇಗಂದರೆ, ಕೆಲವು ಏಜೆಂಟರು ಆಕರ್ಷಕ ಆಫರ್ ಕೊಡ್ತಾರೆ. ನಿಮಗೆ ಫಾರ್ ಎಕ್ಸಾಂಪಲ್ BDA ಸೈಟು 30 ಲಕ್ಷಕ್ಕೆ ಸಿಗ್ತಾ ಇದೆ ಅಂತ ಹೇಳಿ ಗ್ರಾಹಕರನ್ನು ಯಾಮಾರಿಸ್ತಾರೆ. ಅದಕ್ಕೆ ನೀವು ನೇರವಾಗಿ ಮಾಲೀಕರೊಂದಿಗೆ ಡೀಲ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಿಮಗೆ ಯಾವ ಏಜೆಂಟ್ ಮೇಲೆ ವಿಶ್ವಾಸ ಇರುತ್ತೋ ಅವ್ರ ಜೊತೆ ಮಾತಾಡ್ಕೊಳ್ಳಿ. ಇವಾಗ ಫ್ರಾಡ್ ನಂಬರ್ 6, ರದ್ದಾದ ಲೇಔಟ್ಗಳು ಅಂದರೆ ಕ್ಯಾನ್ಸಲ್ಡ್ ಲೇಔಟ್ಸ್. ಕೆಲವು BDA ಲೇಔಟ್ಗಳು ಭೂ ಸ್ವಾಧೀನ ಸಮಸ್ಯೆ ಅಥವಾ ಕಾನೂನು ವಿವಾದ ಇದ್ದರೆ ಅವು ನಮಗೆ ಗೊತ್ತಾಗಲ್ಲ. ಅಂಥ ಸಿಚುವೇಶನ್ನಲ್ಲಿ BDA ಆನ್ಲೈನಲ್ಲಿ ನಿಮಗೆ ಯಾವ ಲೇಔಟು ಏನು ಸ್ಟೇಟಸ್ ಇದೆ ಅಂತ ಗೊತ್ತಾಗುತ್ತೆ. ನೀವು ಅದಕ್ಕೆ BDA ವೆಬ್ಸೈಟಲ್ಲಿ ಚೆಕ್ ಮಾಡ್ಕೊಳ್ಳಿ. ಇವಾಗ ಫ್ರಾಡ್ ನಂಬರ್ 7 ಬಗ್ಗೆ ಮಾತಾಡೋಣ. ಡೂಪ್ಲಿಕೇಟ್ ಸೈಟ್ ಮಾರಾಟ. ಇದು ಮೋಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್. ಒಂದೇ ಸೈಟನ್ನು ಒಬ್ಬರಿಗಿಂತ ಹೆಚ್ಚು ಜನರಿಗೆ ಮಾರಾಟ ಮಾಡ್ತಾರೆ. ಇದು ಸಾಮಾನ್ಯವಾಗಿ ಹೊರಗಿನ ಲೇಔಟ್ಗಳಲ್ಲಿ ಹೆಚ್ಚು ಕಂಡುಬರುತ್ತದೆ. ಇದರಿಂದ ನೀವು ಹೇಗೆ ರಕ್ಷಣೆ ಪಡಿತೀರಾ? ನೀವು ಸೈಟ್ನ ಭೌತಿಕ ಸ್ಥಳ ತಪಾಸಣೆ ಮಾಡಿ GPS ಆಧಾರದಲ್ಲಿ ಗಡಿಗಳನ್ನು ಖಚಿತಪಡಿಸ್ಕೋಬೇಕು. ನಿಮಗೆ ಇದು ಬಿಟ್ಟು ಬೇರೆ ಏನಾದರೂ ಸೊಲ್ಯೂಷನ್ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮಿಂದ ಬೇರೆಯವರಿಗೆ ಹೆಲ್ಪ್ ಆಗುತ್ತೆ. ಒಟ್ಟಾರೆ ಈ ವಂಚನೆಗಳಿಂದ ರಕ್ಷಣೆ ಪಡೆಯಲು ಎಲ್ಲ ದಾಖಲೆಗಳನ್ನು BDA, BBMP ಮತ್ತು ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಖುದ್ದು ಚೆಕ್ ಮಾಡ್ಕೊಳ್ಳಿ. ವೀಕ್ಷಕರೇ, BDS ಸೈಟ್ ಖರೀದಿಸುವಾಗ ಎಲ್ಲ ದಾಖಲೆಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ವಂಚನೆಗಳ ಬಗ್ಗೆ ಜಾಗರೂಕರಾಗಿರಿ. ನಿಮ್ಮ ಹಣ, ಸಮಯ ಮತ್ತು ನಿಮ್ಮ ಕನಸನ್ನು ಸುರಕ್ಷಿತವಾಗಿಟ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನುಭವ ಅಥವಾ ನಿಮ್ಮ ಪ್ರಶ್ನೆಗಳನ್ನು ಶೇರ್ ಮಾಡ್ಕೊಳ್ಳಿ. ಕೊನೆಯದಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.